ನೀವು ಗೇಮಿಂಗ್ ವಿಡಿಯೋಸ್ ಮಾಡ್ತಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡ್ರಿ. ಇದರಲ್ಲಿ ಯಾವ ತರ ಹೈ ಕ್ವಾಲಿಟಿ ಎಡಿಟಿಂಗ್ ನಾವು ಮಾಡಬೇಕು ನೀವು ಗೇಮಿಂಗ್ ವಿಡಿಯೋಸ್ನ. ಈ ಲೋ ಕ್ವಾಲಿಟಿ ವಿಡಿಯೋನ ಯಾವ ತರ ಹೈ ಕ್ವಾಲಿಟಿ ಆಗ್ತದೆ ನೋಡ್ಕೋಬಹುದು. ಈ ತರ ಹೈ ಕ್ವಾಲಿಟಿ ಎಡಿಟಿಂಗ್ ನೀವು ಕೂಡ ಮಾಡಬಹುದು. ಯಾವ ತರ ಎಡಿಟಿಂಗ್ ಮಾಡಬೇಕು ಹೈ ಕ್ವಾಲಿಟಿ ಅನ್ನೋ ವಿಡಿಯೋದಲ್ಲಿ ಪೂರ್ತಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಕ್ಕೆ ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ತರ ಹೊಸ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಕಾಯಿನ್ ಮಾಸ್ಟರ್ ಅಲ್ಲಿ ತುಂಬಾನೇ ಈಸಿಯಾಗಿ ಹೈ ಕ್ವಾಲಿಟಿ ಎಡಿಟಿಂಗ್ ನಾವು ಮಾಡಬಹುದು. ಈ ತರ ಹೈ ಕ್ವಾಲಿಟಿ ಯಾವ ತರ ಮಾಡ್ಬೇಕಂತ ವಿಡಿಯೋ ತಿಳಿಸ್ಕೊಡ್ತೀನಿ. ಲೋ ಕ್ವಾಲಿಟಿ ವಿಡಿಯೋ ರೆಕಾರ್ಡ್ ಮಾಡಿದ್ರು ಕೂಡ ಹೈ ಕ್ವಾಲಿಟಿ ಕಾಯಿನ್ ಮಾಸ್ಟರ್ ತುಂಬಾನೇ ಈಸಿಯಾಗಿ ನೀವು ರೆಕಾರ್ಡಿಂಗ್ ಮಾಡೋದು ವಿಡಿಯೋ ಎಡಿಟ್ ಮಾಡಬಹುದು. ಯಾವ ತರ ತೋರಿಸ್ತೀನಿ ಬನ್ನಿ. ಇವಾಗ ನಾನು ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತೋರಿಸ್ತೀನಿ ನಿಮಗೆ. ನಾನು ಮೊಬೈಲ್ ಇರುವಂತ ಒಂದು ಕಾಯಿನ್ ಮಾಸ್ಟರ್ ಬಂದಿದ್ದೀನಿ. ಕಾಯಿನ್ ಮಾಸ್ಟರ್ ಬಂದಾದ್ಮೇಲೆ ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡ್ಕೊಡ್ರಿ. ಆಮೇಲೆ ಬ್ಲಾಕ್ ಕಲರ್ ಒಂದು ಪಿಂಜಿನ ಆಡ್ ಮಾಡ್ಕೋಬೇಕಾಗುತ್ತೆ. ಎಲ್ಲರೂ ಕಾಯಿನ್ ಮಾಸ್ಟರ್ ಸಿಗುತ್ತೆ ಇದು. ಇದನ್ನ ಆಡ್ ಮಾಡ್ಕೊಡ್ರಿ. ಆಡ್ ಮಾಡ್ಕೊಂಡಾದ್ಮೇಲೆ ಸ್ಕ್ರಾಲ್ ಮಾಡ್ಕೋಬೇಕಾಗುತ್ತೆ. ಒಂದ್ 2 ನಿಮಿಷದಿಂದ ನಾನು ತಗೋತೀನಿ ಇಲ್ಲಿ. ಯಾಕಂದ್ರೆ 2 ನಿಮಿಷದ ವಿಡಿಯೋ ಇದೆ. ನಿಮ್ಗೆ ಎಷ್ಟು ನಿಮಿಷದ ವಿಡಿಯೋ ಇರುತ್ತೋ ಅಷ್ಟು ನೀವು ತಗೋಬೇಕಾಗುತ್ತೆ ಇಲ್ಲಿ. 2 ನಿಮಿಷ ವಿಡಿಯೋ ಮಾಡ್ತಾ ಇದ್ದೀನಿ, ಅದರಿಂದ ನಾನು 2 ನಿಮಿಷ ತಗೋತೀನಿ ಇಲ್ಲಿ. 2 ಸೆಕೆಂಡ್ ತಗೊಂಡಿದ್ದೀನಿ ಇಲ್ಲಿ. ಮತ್ತೆ ಬ್ಯಾಕ್ ಬರ್ಬೇಕಾಗುತ್ತೆ. ಅಲ್ಲಿ ಎಂಡ್ಗೆ ಬಂದು ಮತ್ತೆ ನೀವು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ನಿಮ್ಮ ವಿಡಿಯೋ ಯಾವುದು ಆಗ್ಬೇಕಂತಿರ್ತೀರೋ ಆ ವಿಡಿಯೋನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ. ನೀವು ಫೋಲ್ಡರಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ವಿಡಿಯೋನ. ಈ ಸೆಲೆಕ್ಟ್ ಮಾಡ್ಕೋತೀನಿ ವಿಡಿಯೋನ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಮತ್ತೆ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಮೇಲ್ಗಡೆ ಬಂದರೆ ಹಾಗೆ ಇದನ್ನು ಫುಲ್ ಸ್ಕ್ರೀನ್ ಮಾಡ್ಕೋಬೇಕಾಗುತ್ತೆ. ಫುಲ್ ಸ್ಕ್ರೀನ್ ಮಾಡ್ಕೊಡ್ರಿ. ನಾನು ಫುಲ್ ಸ್ಕ್ರೀನ್ ಮಾಡ್ಕೊ ತೋರಿಸ್ತೀನಿ ನಿಮಗೆ. ಇದ್ರ ಫುಲ್ ಸ್ಕ್ರೀನ್ ಆದಮೇಲೆ ನೀವು ಏನು ಮಾಡ್ಬೇಕಂದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಎಷ್ಟು ಬೇಕಷ್ಟು ನಿಲ್ಸ್ಕೊಡ್ರಿ. ನಿಲ್ಸ್ಕೊಂಡು ಆದ್ಮೇಲೆ ವಿಡಿಯೋ ಮೇಲೆ ಟ್ಯಾಪ್ ಮಾಡಿರಿ. ನೀವು ಯಾವುದು ವಿಡಿಯೋ ತೋರಿಸ್ತಾ ಆದ್ಮೇಲೆ ಟ್ಯಾಪ್ ಮಾಡಿದ್ಮೇಲೆ ಸ್ವಲ್ಪ ಹಂಗೆ ಸ್ಕ್ರಾಲ್ ಮಾಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ನಿಮ್ಮ ವಿಡಿಯೋ ಕ್ವಾಲಿಟಿ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕಪ್ಪ ಅಂತಂದರೆ ನಿಮಗೆ ಕ್ಲಿಕ್ ಮಾಡಿ ಫಸ್ಟ್ನೇ ಆಪ್ಷನ್ ಒಂದು 15 ತನಕ ಇಟ್ಕೋಬೇಕಾಗುತ್ತೆ ನೀವು. ನಾನು 15 ತನಕ ಬ್ರೈಟ್ನೆಸ್ ಇಂಕ್ರೀಸ್ ಮಾಡ್ತೀನಿ. ನೀವು ಕೂಡ ಇದೇ ಥರ ಇಂಕ್ರೀಸ್ ಮಾಡಬೇಕಾಗುತ್ತೆ. ಇದನ್ನು ಇಂಕ್ರೀಸ್ ಮಾಡೋದಾದ್ಮೇಲೆ ಇನ್ನು 2ನೇ ಆಪ್ಷನ್ ಬರುತ್ತೆ. 2ನೇ ಆಪ್ಷನ್ ಒಂದು 30 ತನಕ ಇಟ್ಕೊಡ್ರಿ. ಇದರಿಂದ ಸ್ವಲ್ಪ ಜಾಸ್ತಿ ರಬ್ಬಾಗಿ ಕಾಣುತ್ತೆ ನಿಮ್ಮ ವಿಡಿಯೋ. ಇನ್ನು 3ನೇ ಆಪ್ಷನ್ ಬರುತ್ತೆ 50 ಇಟ್ಕೊಡ್ರಿ. ಇದನ್ನು ನಿಮ್ಮ ಜಮೀನು ಇರುತ್ತಲ್ಲ ಕಾಲ್ ಕೆಳಗಡೆ ಜಮೀನು ಫುಲ್ ಹೈ ಕ್ವಾಲಿಟಿ ತೋರಿಸುತ್ತೆ ಕಲರು. ಅದಕ್ಕೊಂದು 80 ತನಕ ಇಟ್ಕೊಡ್ರಿ. ಇದನ್ನು 80 ಇಟ್ಕೊಂಡು ಸೆಲೆಕ್ಟ್ ಮಾಡಿ ರೆಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನಾವೊಂದು 80 ಇಟ್ಕೊಂಡು ನೋಡಿದ್ರೆ ಎಷ್ಟು ಹೈ ಕ್ವಾಲಿಟಿ ಕಾಣಿಸ್ತದೆ ವಿಡಿಯೋ. ರೆಡ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆದಮೇಲೆ ನೀವು ಬ್ಯಾಕ್ ಬರಬೇಕಾಗುತ್ತೆ. ಬ್ಯಾಕ್ ಬನ್ನಿ. ಇವಾಗ ನಾನು ಬ್ಯಾಕ್ ಬರ್ತಾ ಇದ್ದೀನಿ. ಮತ್ತು ಈ ವಿಡಿಯೋ ರೆಕಾರ್ಡಿಂಗ್ದು ಸೌಂಡ್ನ ನಾನು ತೆಗಿತಾ ಇದ್ದೀನಿ. ಫಸ್ಟು ಅಲ್ಲಿ ಮ್ಯೂಟ್ ಮಾಡ್ತೀನಿ ಸೌಂಡ್ನ. ಮ್ಯೂಟ್ ಮಾಡಿದ್ಮೇಲೆ ಯಾವ ಥರ ಮತ್ತೆ ವಿಡಿಯೋ ತೋರಿಸ್ತೀನಿ ಯಾವ ಥರ ಹೈ ಕ್ವಾಲಿಟಿ ರೆಕಾರ್ಡಿಂಗ್ ಆಗಿರುತ್ತೆ ಅಂತ. ಮ್ಯೂಟ್ ಮಾಡ್ಕೊಂಡೆ. ನೀವು ಕೂಡ ಮ್ಯೂಟ್ ಮಾಡ್ಕೋಬಹುದು ಬೇರೆ ಯಾವ್ದಾರು ವಿಡಿಯೋ ನೀವು ತೊಗೊಂಡಿದ್ರೆ. ಇಷ್ಟೆಲ್ಲ ಮಾಡಿದ್ಮೇಲೆ ಆಯಿತು, ನಿಮ್ಮ ವಿಡಿಯೋ ಫುಲ್ ರೆಡಿ ಆಗಿರುತ್ತೆ. ಹೈ ಕ್ವಾಲಿಟಿಯಲ್ಲಿ ನೋಡ್ಕೋಬಹುದು. ಸ್ಮೂತಾಗಿ ವಿಡಿಯೋ ವರ್ಕ್ ಆಗ್ತಾ ಇದೆ ಕೂಡ ಫುಲ್ ಹೈ ಕ್ವಾಲಿಟಿ ವರ್ಕ್ ತೋರಿಸ್ತಾ ಇದೆ. ಈ ಥರ ನೀವು ಒಂದು ಎಡಿಟಿಂಗ್ ಮಾಡಿಬಿಟ್ಟು ನಿಮ್ಮ ಯೂಟ್ಯೂಬ್ ಚಾನಲ್ ಹಾಕಿದ್ರೆ ತುಂಬ ಜಲ್ದಿ ವಿಡಿಯೋ ವೈರಲ್ ಆಗುತ್ತೆ. ನೀವು ಸಬ್ಸ್ಕ್ರೈಬರ್ಸ್ ಕೂಡ ಬರ್ತಾರೆ ತುಂಬಾ ಈಸಿಯಾಗಿ. ವಿಡಿಯೋ ಇಷ್ಟ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇನ್ನು ಮಾಡೋಂಥ ಮಿಸ್ಟೇಕ್ ಬಗ್ಗೆ ಹೇಳ್ತೀನಿ ನಿಮಗೆ. ಈ ಮಿಸ್ಟೇಕ್ ಕೂಡ ಮಾಡಿದ್ರೆ ನೀವು ಯೂಟ್ಯೂಬಲ್ಲಿ ಗ್ರೋ ಆಗೋಕ್ಕಾಗಲ್ಲ ಮತ್ತು ನಿಮಗೆ ಸಬ್ಸ್ಕ್ರೈಬರ್ಸ್ ಕೂಡ ಬರಲ್ಲ. ಅದೇನು ಮಿಸ್ಟೇಕ್ ಮಾಡ್ತಾರೆ ಗೇಮ್ ರೆಕಾರ್ಡ್ ಮಾಡ್ಬೇಕಾದ್ರೆ ಹೇಳ್ತೀನಿ ಬನ್ನಿ. ನೀವು ಮಾಡುವಂಥ ಮಿಸ್ಟೇಕ್ ನಿಮ್ಮ ಕಣ್ಣು ಮುಂದೆನೇ ಇದೆ. ಇದೇ ಫೈರ್ ಬಟನ್ಸು, ಜಂಪ್ ಬಟನ್ಗಳು ಮತ್ತು ಗನ್ ಬಾಕ್ಸು ಈ ಥರ ನೀವು ಏನಾದರೂ ಫುಲ್ ಬ್ರೈಟ್ನೆಸ್ ಇಟ್ಬಿಟ್ಟು ಆಡ್ತಾ ಇದ್ರೆ ಇದರಿಂದನೇ ನಿಮ್ಮ ವಿಡಿಯೋ ವೈರಲ್ ಆಗಲ್ಲ. ಇದನ್ನೆಲ್ಲ ಯಾವ ಥರ ಮುಂದಾಗಿ ಏನು ಕಾಣಿಸ್ತಾರಂಗೆ ಯಾವ ಥರ ಸೆಟ್ಟಿಂಗ್ ಮಾಡಬೇಕು ನಿಮ್ಮ ಮೊಬೈಲ್ದಲ್ಲಿ ಗೇಮಿಂಗ್ ಸೆಟ್ಟಿಂಗ್ ಒಳಗೇನೆ ಇರುತ್ತೆ. ಅದನ್ನ ಯಾವ ಥರ ಮಾಡಬೇಕು ತೋರಿಸ್ತೀನಿ ಬನ್ನಿ. ಮೊಬೈಲ್ದಲ್ಲಿರುವಂಥ ನಿಮ್ಮ ಫ್ರೀ ಫೈರ್ ಐಡಿ ಓಪನ್ ಮಾಡ್ಕೊಂಡು ಆದಮೇಲೆ ಮೇಲೆ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡ ಮೇಲೆ ನಿಮ್ಮ ಒಂದು ಕಸ್ಟಮ್ HD ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇದೇ ನಿಮ್ಮ ಕಸ್ಟಮ್ HD ಆಗಿರುತ್ತೆ. ಇದನ್ನ ಫುಲ್ ಡಿಮ್ ಮಾಡ್ಕೋಬೇಕಾಗುತ್ತೆ. ಈ ಥರ ಹೈ ಕ್ವಾಲಿಟಿ ಇಟ್ಕೊಂಡು ನೀವು ಗೇಮ್ ರೆಕಾರ್ಡ್ ಮಾಡಿದ್ರೆ ನಿಮ್ಮ ವಿಡಿಯೋ ಯೂಟ್ಯೂಬಲ್ಲಿ ವೈರಲ್ ಆಗಲ್ಲ. ಯಾಕಂತಂದ್ರೆ ಫುಲ್ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇರುತ್ತೆ. ಈ ಥರ ಡಿಮ್ ಮಾಡ್ಕೊಟ್ಟು ಎಲ್ಲನೂ ಈ ಥರ ಡಿಮ್ ಮಾಡ್ಕೊಂಡು ರೆಕಾರ್ಡ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡೋದು ಜಲ್ದಿನ ಯೂಟ್ಯೂಬಲ್ಲಿ ನೀವು ಗ್ರೋ ಆಗ್ತೀರಾ. ನಿಮ್ಮ ವಿಡಿಯೋಸ್ಗಳು ತುಂಬ ಜನ ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ. ಇವು ಫೈರ್ ಬಟನ್ಸ್ ಇದ್ರೆ ಯಾರು ನೋಡೋಕೆ ಹೋಗಲ್ಲ ನಿಮ್ಮ ವಿಡಿಯೋಸ್ಗಳನ್ನ. ಅದಕ್ಕೋಸ್ಕರ ನೀವು ಇದನ್ನ ಫುಲ್ ಮ್ಯೂಟ್ ಮಾಡಿ ಪೂರ್ತಿಯಾಗಿ ಕಾಣಿಸಲ್ಲ ಮಾಡಿಬಿಡಿ. ಇದನ್ನ ಪೂರ್ತಿ 0 ಮಾಡಿಬಿಡಿ. ಇದರಿಂದ ಏನು ಕಾಣಿಸ್ತಾ ಇರಲಿಲ್ಲ ಸ್ಕ್ರೀನ್ ಮೇಲೆ ನೋಡ್ಕೋಬೋದು ನೀವೇ. ಇವಾಗ ಇದರಿಂದ ತುಂಬ ಜಲ್ದಿ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳ್ಬೋದು. ಸಿಂಪಲ್ ಆಗಿ ಮೇಲೆ ಸೇವ್ ಅಂತ ಇರುತ್ತೆ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ. ಸೇವ್ ಆಗುತ್ತೆ. ಅದು ಅದೇ ಕಸ್ಟಮ್ ಸೇವ್ ಆಗಿರುತ್ತೆ. ಆಮೇಲೆ ಗೇಮ್ ಪ್ಲೇ ಆಡೋಕ್ಕೆ ಸ್ಟಾರ್ಟ್ ಮಾಡಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡಿ. ಇದರಿಂದ ನಿಮ್ಮ ಫೈರ್ ಬಟನ್ಸ್ ಏನು ಕಾಣಿಸೋದೇ ಇಲ್ಲ. ಇವಾಗ ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಾನು ಇದೇ ಥರ ಫಾಲೋ ಮಾಡೋದು. ನಾನು ಏನು ಫೈರ್ ಬಟನ್ ಕಾಣಿಸ್ತಾ ಇಲ್ಲ. ಇದರಿಂದ ನಿಮ್ಮ ಮುಂದ್ಗಡೆ ಎನ್ಮಿ ಬಂದರೂ ಕೂಡ ತುಂಬಾ ಈಸಿಯಾಗಿ ಗೇಮ್ ಪ್ಲೇ ಕಾಣಿಸುತ್ತೆ. ಅದರಿಂದ ವಿಡಿಯೋ ತುಂಬಾ ಜಲ್ದಿ ವಿಡಿಯೋ ವೈರಲ್ ಆಗುತ್ತೆ. ದೊಡ್ಡ PC ಪ್ಲೇಯರ್ ನೋಡಿರ್ತೀರಾ ವಿಡಿಯೋ ಏನಕ್ಕೆ ವೈರಲ್ ಆಗುತ್ತಪ್ಪ ಅಂದ್ರೆ ಇದೇ ಥರ ಫಾಲೋ ಮಾಡೋದು. ಅವ್ರು ಸ್ಕ್ರೀನ್ ಫೈರ್ ಬಟನ್ ಏನು ಕಾಣಿಸೋದೇ ಇಲ್ಲ. ಸೈಡ್ ಇಟ್ಬಿಟ್ಟಿರ್ತಾರೆ. ಅದನ್ನು ನೀವು ಫುಲ್ ಬ್ರೈಟ್ನೆಸ್ ಕಮ್ಮಿ ಮಾಡಿರಿ. ಇದರಿಂದ ವಿಡಿಯೋ ವೈರಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಯೂಟ್ಯೂಬಲ್ಲಿ. ವಿಡಿಯೋ ಇಷ್ಟ ವಿಡಿಯೋಕೊಂಡು ಲೈಕ್ ಕೊಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಹೊಸ ವಿಡಿಯೋಸ್ ನಮ್ಮ ಚಾನಲ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಎಡಿಟಿಂಗ್ ಬಗ್ಗೆ ಇದೇ ಥರ ಗೇಮಿಂಗ್ ಎಡಿಟಿಂಗ್ ಬಗ್ಗೆ ನಮ್ಮ ಚಾನಲ್ ವಿಡಿಯೋ ಬರ್ತಾನೆ ಇರುತ್ತೆ. ನನ್ನ ಚಾನಲ್ ಹೊಸ ಬಂದಿರೋ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.